ನಮಸ್ಕಾರ. ನಾನು ನಿಮ್ಮ ಓಂ ಪ್ರಕಾಶ್ ಎತ್ತಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಕೂರ್ಗುಂದ, ತಾಲೂಕು ಜಿಲ್ಲಾ ಹಾವೇರಿ. ಇಂದು ನಾನು ನಮ್ಮ 10ನೇ ತರಗತಿಗೆ ಸಂಬಂಧಿಸಿದಂತೆ ಸಂಭವನೀಯತೆ ಅಧ್ಯಾಯ ಕುರಿತು ಈ ಒಂದು ವಿಡಿಯೋ ಪಾಠದಲ್ಲಿ ಸಮಗ್ರ ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತಿದ್ದೇನೆ. ಈ ಒಂದು ಸಂಭವನೀಯತೆಯಲ್ಲಿ ನಾವು ಈಗಾಗಲೇ 9ನೇ ತರಗತಿಯಲ್ಲಿ ಪ್ರಾಯೋಗಿಕ ಸಂಭವನೀಯತೆಯನ್ನು ಅಧ್ಯಯನ ಮಾಡಿದ್ವಿ. ಈ 10ನೇ ತರಗತಿಗೆ ಮುಂದುವರೆದಂತೆ ಸೈದ್ಧಾಂತಿಕ ಸಂಭವನೀಯತೆಯನ್ನು ನಾವು ಇಲ್ಲೇ ಅಭ್ಯಾಸ ಮಾಡಬೇಕಾಗಿದೆ. ಹಾಗಾದ್ರೆ ಆ ಸೈದ್ಧಾಂತಿಕ ಸಂಭವನೀಯತೆ ಯಾವ ರೀತಿ ನಾವು ಕಂಡುಹಿಡಿಯಬಹುದು ಎಂಬುದನ್ನ ನಾವು ಈಗ ಚರ್ಚೆ ಮಾಡೋಣ. ಹಾಗಿದ್ರೆ ಈ ಸಂಭವನೀಯತೆಗೆ ಸಂಬಂಧಿಸಿದಂತೆ ಕೆಲವು ಶಬ್ದಗಳ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಅವುಗಳಲ್ಲಿ ಮೊದಲನೇದಾಗಿ ಖಚಿತ ಪ್ರಯೋಗ. ಖಚಿತ ಪ್ರಯೋಗ ಅಂದ್ರೆ ನಿರ್ದಿಷ್ಟವಾದಂತಹ ಫಲಿತಾಂಶವನ್ನು ಪಡೆಯಲು ಸಾಧ್ಯವಿರುವಂತಹ ಪ್ರಯೋಗಗಳನ್ನ ನಿರ್ದಿಷ್ಟವಾದಂತಹ ಫಲಿತಾಂಶವನ್ನು ನಾವು ಮೊದಲೇ ಊಹೆ ಮಾಡಲು ಸಾಧ್ಯ ಇರುವಂತಹ ಒಂದು ಪ್ರಯೋಗಗಳನ್ನು ನಾವೇನ್ ಕರಿತೀವಿ ಖಚಿತ ಪ್ರಯೋಗ. ಹಾಗಿದ್ರೆ ಅದೇ ಟೈಪ್ ಯಾದೃಚ್ಛಿಕ ಪ್ರಯೋಗ. ಅಂದ್ರೆ ಯಾದೃಚ್ಛಿಕ ಪ್ರಯೋಗ ಅಂದ್ರೇನು? ನಿರ್ದಿಷ್ಟವಾದಂತಹ ಫಲಿತಾಂಶವನ್ನು ಮೊದಲೇ ಊಹೆ ಮಾಡಲು ಸಾಧ್ಯವಿಲ್ಲದಂತಹ ಪ್ರಯೋಗಗಳನ್ನ ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ. ಹಾಗಿದ್ರೆ ಯಾದೃಚ್ಛಿಕ ಪ್ರಯೋಗಕ್ಕೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಕಾಯಿನ್ ಅನ್ನ ಟಾಸ್ ಮಾಡೋಣ. ನಾಣ್ಯವನ್ನ ಟಾಸ್ ಮಾಡಿದಾಗ ನಮಗೇನ್ ಬರುತ್ತೆ? ಹೆಡ್ಡರ ಬರ್ಬೋದು, ಟೇಲರ ಬರ್ಬೋದು. ಅಂದ್ರೆ ಇವೆರಡರಲ್ಲಿ ಯಾವ್ದಾರ ಬರ್ಬೋದು ಅಂದ್ಮೇಲೆ ಇದರಲ್ಲಿ ಯಾವ ಫಲಿತಾಂಶ ಬರ್ತದೆ ಎಂಬುದನ್ನು ಮೊದಲೇ ಊಹೆ ಮಾಡಲು ಸಾಧ್ಯವಿಲ್ಲ. ಈ ರೀತಿ ಇರುವಂತಹ ಪ್ರಯೋಗಗಳನ್ನು ನಾವು ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ. ಹಾಗಾದ್ರೆ ಈ ಯಾದೃಚ್ಛಿಕ ಪ್ರಯೋಗದಲ್ಲಿ ಬರುವಂತಹ ಎಲ್ಲಾ ಫಲಿತಾಂಶಗಳನ್ನು ಒಟ್ಟಿಗೆ ನಾವು ಏನ್ ಕರಿತೀವಿ ಅಂದ್ರೆ ಫಲಿತಾಂಶ ಗಣ ಅಂತ ಕರಿತೀವಿ, ಅಥವಾ ಫಲಿತ ಗಣ ಅಂತ ಕರಿತೀವಿ. ಉದಾಹರಣೆ, ಈಗ ಎಚ್ ಮತ್ತು ಟಿ ಬಂದಂದ್ಮೇಲೆ ಇದನ್ನು ನಾವು ಎಸ್ ಇಸ್ ಈಕ್ವಲ್ ಟು ಫಲಿತಾಂಶ ಗಣವನ್ನ ಎಚ್ ಮತ್ತು ಟಿ ಅಂದ್ರೆ ಒಂದು ನಾಣ್ಯವನ್ನು ಚಿಮ್ಮಿದಾಗ ಬರುವಂತಹ ಫಲಿತಾಂಶಗಳು ಎಚ್ ಮತ್ತು ಟಿ ಎರಡು ಫಲಿತಾಂಶಗಳು ಬರ್ತದೆ ಅನ್ನೋದನ್ನ ಹೇಳ್ತೇವೆ. ಇದು ನಾವು ಫಲಿತಾಂಶ ಗಣ ಅಂತೀವಿ. ಹೀಗೆ ಬೇರೆ ಬೇರೆ ಪ್ರಯೋಗಕ್ಕೆ ಫಲಿತಾಂಶ ಗಣ ಬೇರೆ ಬೇರೆ ಆಗುತ್ತೆ. ಇನ್ನ ಈ ಒಂದು ಫಲಿತಾಂಶ ಗಣದಲ್ಲಿ ಈಗ ಎಚ್ ಬಂದಿದೆ ಅಂದ್ರೆ ಅದು ಒಂದು ಘಟನೆ ಅಂತ ಕರಿತೀವಿ. ಹಾಗಂದ್ರೆ ಫಲಿತಾಂಶ ಗಣದಲ್ಲಿಯ ಗಣಾಂಶಗಳಿಗೆ ಪ್ರತಿಯೊಂದಕ್ಕೂ ಒಂದು ಘಟನೆ ಅಂತ ಕರಿತೀವಿ. ಅಂದ್ರೆ ನಮಗೆ ಬೇಕಾದಂತ ಘಟನೆಯನ್ನು ಪಡಿಬಹುದು. ನಮ್ಗೆ ಎಚ್ ಬೇಕಾದ್ರೆ ಎಚ್ ಘಟನೆ, ಟಿ ಬೇಕಾದ್ರೆ ಟಿ ಘಟನೆ. ಹಾಗಾದ್ರೆ ಈ ರೀತಿ ನಾವು ಈ ಖಚಿತ ಪ್ರಯೋಗ, ಯಾದೃಚ್ಛಿಕ ಪ್ರಯೋಗ, ಫಲಿತಾಂಶ ಗಣ, ಘಟನೆ ಈ ರೀತಿ ಕೆಲವು ಶಬ್ದಗಳನ್ನ ನಾವಿಲ್ಲಿ ನೋಡಿದ್ವಿ. ಹಾಗಾದ್ರೆ ನಾವು ಮುಖ್ಯವಾಗಿ ಇಲ್ಲಿ ಫಲಿತಾಂಶ ಗಣವನ್ನು ಪಟ್ಟಿ ಮಾಡೋದು ನಮಗೆ ಗೊತ್ತಿರಬೇಕು. ಈಗ ಈ ಅಂಶಗಳನ್ನು ಬಳಸಿಕೊಂಡು ನಾವು ಈ ಪ್ರೊಬ್ಯಾಬಿಲಿಟಿ ಸಂಭವನೀಯತೆಯನ್ನ ಯಾವ ರೀತಿ ಕಂಡುಹಿಡಿಯಬಹುದು? ಸಂಭವನೀಯತೆಯ ಶಬ್ದನ ಹೇಳುತ್ತೆ ಸಂಭವನೀಯತೆ. ನಿಮಗೆ ಬೇಕಾದಂತಹ ಅಂಶವು ಎಷ್ಟು ಪ್ರಮಾಣದಲ್ಲಿ ಸಂಭವಿಸುತ್ತದೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಸಂಭವಿಸುತ್ತದೆ ಎಂಬುದನ್ನು ನಾವು ಇಲ್ಲೇ ಸಂಭವನೀಯತೆ ಅಂತ ಕರಿತೀವಿ. ಅಂದ್ರೆ ಈ ಸಂಭವನೀಯತೆ ಅನ್ನೋದೇನು, ನಾವು ಮೊದಲೇ ಇದನ್ನು ಊಹಿಸಲು ಸಾಧ್ಯವಿಲ್ಲ. ಇದು ನಮ್ಮ ಪ್ರಮಾಣವನ್ನು ಮಾತ್ರ ಇಲ್ಲಿ ಹೇಳುತ್ತೆ. ಹಾಗಾದ್ರೆ ಆ ಸಂಭವನೀಯತೆ ಯಾವ ರೀತಿ ಕಂಡುಹಿಡಿಯಬಹುದು ಎಂಬುದನ್ನ ಇವಾಗ ಒಂದು ಸೂತ್ರದ ಮೂಲಕ ನೋಡೋಣ. ಹಾಗಿದ್ರೆ ಸಂಭವನೀಯತೆ ಇಲ್ಲಿ ನೋಡೋಣ. ಸಂಭವನೀಯತೆ ಒಂದು ಘಟನೆ ಅಂತ ತಿಳ್ಕೊಳ್ಳೋಣ. ಈ ಘಟನೆ ಒಂದು ಯಾವ್ದಾದ್ರು ಒಂದು ಘಟನೆ, ಅದಕ್ಕೆ ಈ ಅಂದ್ರೆ ಈ ಅಂತ ತಗೊಳ್ಳೋ ಕಾರಣ ಇವೆಂಟ್ ಅಂದ್ರೆ ಘಟನೆ. ಈ ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಆ ಒಂದು ಪ್ರಯೋಗದಲ್ಲಿಯ ಒಟ್ಟು ಫಲಿತಗಳ ಸಂಖ್ಯೆ ಅಂತ ಕರಿತೀವಿ. ಅಂದ್ರೆ ಸಂಭವನೀಯತೆಯನ್ನ ಈ ರೀತಿ ನಾವು ಈ ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಮತ್ತು ಪ್ರಯೋಗದಲ್ಲಿಯ ಒಟ್ಟು ಫಲಿತಗಳ ಸಂಖ್ಯೆಯ ಅನುಪಾತ ಆಗಿರುತ್ತದೆ ಎಂಬುದನ್ನ ನಾವು ತಗೊಂತೀವಿ. ಅದನ್ನೇ ನಾವು ಸಂಕೇತ ರೂಪದಾಗ ಬರೆದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಈ ಘಟನೆ ಇ ಇಸ್ ಈಕ್ವಲ್ ಟು ಸಂಭವನೀಯತೆ ಈ ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎನ್ ಆಫ್ ನಂಬರ್ಸ್ ಎನ್ ಆಫ್ ಇ ಅಂದ್ರೆ ಈ ಘಟನೆಗೆ ಅನುಕೂಲಿಸುವ ಫಲಿತಾಂಶಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತ ಎನ್ ಆಫ್ ಎಸ್. ಎಸ್ ಅಂದ್ರೆ ನಾವು ಒಟ್ಟು ಫಲಿತಾಂಶಗಳ ಅಂತ ಕರೆದಿದ್ದಾವಲ್ಲ, ಎನ್ ಆಫ್ ಎಸ್. ಈ ಒಂದು ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ಅನ್ನು ಬಳಸಿಕೊಂಡು ನಾವು ಸುಲಭವಾಗಿ ಸಂಭವನೀಯತೆಯನ್ನು ಇಲ್ಲಿ ಕಂಡುಹಿಡಿಯಬಹುದು. ಆದರೆ ಈ ಸೂತ್ರದ ಮೂಲಕ ನಾವು ಕೆಲವು ಉದಾಹರಣೆಗಳನ್ನು ಸಹಿತ ಇಲ್ಲೇ ಚರ್ಚೆಯನ್ನ ಮಾಡೋಣ. ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ದಾಳವನ್ನು ಎಸೆಯಲಾಗಿದೆ. ಸಮಸಂಖ್ಯೆ ಮೇಲ್ಮುಖವಾಗಿ ಬರುವ ಸಂಭವನೀಯತೆ ಹಾಗೂ
ಬೆಸ ಸಂಖ್ಯೆ ಮೇಲ್ಮುಖವಾಗಿ ಬರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಂದು ದಾಳವನ್ನು ಎಸೆದಾಗ ಬರುವಂತ ಫಲಿತಗಳು ಏನು? ದಾಳ ಅಂತ ಗೊತ್ತಿದೆ, 6 ಮುಖವನ್ನು ಹೊಂದಿರುವಂತ ಒಂದು ದಾಳ. ಅದ್ರ ಮೇಲೆ ನಂಬರ್ಸ್ ಅನ್ನು ಬರೆದಿರ್ತಾರೆ. ಕೆಲವು ಕ್ವಶನ್ ಅನ್ನು ಈ ಟೈಪ್ ಮಾಡಬಹುದು, 1 ರಿಂದ 6 ನಮೂದಿಸಿರುವ ಅಂತಲೂ ಬರುತ್ತೆ ದಾಳ. ಅವಾಗ ಫಲಿತಗಳು ಏನಾಗುತ್ತೆ? 1 2 3 4 5 6 ಈ ರೀತಿ ಇಷ್ಟು ಫಲಿತಾಂಶಗಳು ಬರ್ತವೆ. ಹಾಗಿದ್ರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 6 ಬರುತ್ತೆ. ಫಲಿತಗಳೆಷ್ಟು? 6 ಬರುತ್ತೆ. ಒಟ್ಟು ಫಲಿತಗಳು ನಮಗೆ ಸಿಕ್ತು. ಇದರಲ್ಲಿ ಒಂದು ಮಧ್ಯಕ್ಕೆ ನಮಗೆ ಸಮ ಸಂಖ್ಯೆ ಬರೋದು. ಹಾಗಾದ್ರೆ ಸಮ ಸಂಖ್ಯೆ ಬರುವಂತ ಅವಕಾಶಗಳು, ಈ ಘಟನೆ ನಾವು ಇ ಅಂತ ಕರೆಯೋಣ. ಇ ಇಸ್ ಈಕ್ವಲ್ ಟು ಏನೇನು ಬರುತ್ತೆ? ಸಮ ಸಂಖ್ಯೆ. ಹಾಗಾದ್ರೆ ನಮ್ಗೆ ಬರೋಂತ ಅವಕಾಶ 1 ಬರುತ್ತೆ. ಅದರ ಅವಕಾಶಗಳೆಷ್ಟು? 2 4 6 ಬರೋದು ಒಂದೇ, ಆದ್ರೆ ಬರುವಂತ ಅವಕಾಶಗಳು 3 ಇದೆ. 2 4 6. ಹೌದಾ? ಹಾಗಿದ್ರೆ ಎನ್ ಆಫ್ ಇ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 3 ಬರುತ್ತೆ. ಎನ್ ಆಫ್ ಇ ಇಸ್ ಈಕ್ವಲ್ ಟು 3 ಬರುತ್ತೆ. ಇವಾಗ ಇದರ ಪ್ರೊಬ್ಯಾಬಿಲಿಟಿ ಕಂಡುಹಿಡಿಯೋಣ. ಪಿ ಆಫ್ ಇ ಇಸ್ ಈಕ್ವಲ್ ಟು ಇಲ್ಲಿ ತೆಗೆದುಕೊಳ್ಳಿ, ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಅವಾಗ ಎನ್ ಆಫ್ ಇ ಅಂದ್ರೆ ಅನುಕೂಲಿಸುವ ಘಟನೆಗಳು 3, ಒಟ್ಟು ಫಲಿತಗಳು ಎನ್ ಆಫ್ ಎಸ್ 3/6. ಇದನ್ನು ನಾವು ಸಿಂಪ್ಲಿಫೈನು ಮಾಡಬಹುದು. ಅವಾಗೇನಾಗುತ್ತೆ ನೋಡ್ರಿ, 3 1 3 2 ಇಸ್ ಈಕ್ವಲ್ ಟು 1/2 ಬರುತ್ತೆ. ಇದೇನದು? ಬೆಸ ಸಂಖ್ಯೆಗೆ, ಸಾರಿ ಸಮ ಸಂಖ್ಯೆಗೆ. ಇನ್ನ ಬೆಸ ಸಂಖ್ಯೆ ತಗೋ, ಎರಡನೇದು ಬೆಸ ಸಂಖ್ಯೆ ಬರೋದು. ಬೆಸ ಸಂಖ್ಯೆ ಬರುವಂತ ಅವಕಾಶ. ಹಾಗಾದ್ರೆ ಇಲ್ಲಿ ಇ ಅನ್ನೋ ಬದಲಿ ಈ ಡ್ಯಾಶ್ ಅಥವಾ ಈ ಬಾರ್ ಅಂತ ತಗೊಂಡ, ಈ ಬಾರ್ ಇಸ್ ಈಕ್ವಲ್ ಟು, ಈಗ ಬೆಸ ಸಂಖ್ಯೆ ಬರುವಂತ ಅವಕಾಶ ಒಂದೇ ಬರಬೇಕು. ಅದರಲ್ಲಿ ಅವಕಾಶಗಳಷ್ಟು 1 3 6 1 3 6. ಅವಾಗ ಎನ್ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಎಷ್ಟಿದೆ? ಇಲ್ಲಿನೂ 3 ಬಂದಿದೆ. ಹಾಗಿದ್ರೆ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬಾರ್ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 3/6. 3 ಡಿವೈಡ್ ಬೈ 6. 3 1 3 2 ಇಸ್ ಈಕ್ವಲ್ ಟು 1/2. ಹಾಗಿದ್ರೆ ಇಲ್ಲಿ ಬರುವಂತ ಫಲಿತಾಂಶ 2 4 6, ಇಲ್ಲಿ ಬರುವಂತ ಫಲಿತಾಂಶ 1 3 6. ಹಾಗಾದ್ರೆ ಇದರಲ್ಲಿ ಇಲ್ಲದಂತ ಫಲಿತಾಂಶಗಳು ಇಲ್ಲಿ ಬಂದಿದೆ. ಹಾಗಿದ್ರೆ ಈ ಘಟನೆಯ ಬಿಟ್ಟು ಇದು ಘಟನೆ ಆಗಿದೆ ಅಂದ್ರೆ ಅರ್ಥ, ಈ ಡ್ಯಾಶ್ ಅನ್ನೋದು ಈ ಘಟನೆಯನ್ನು ಹೊರತುಪಡಿಸಿದ್ದು, ಅದರಲ್ಲಿರುವಂತಹ ಒಟ್ಟ ಫಲಿತಗಳು ಅಲ್ಲಿ ಬಂದಿರುವುದಿಲ್ಲ. ಹಾಗಿದ್ರೆ ಈ ಎರಡೂ ಫಲಿತಗಳ ಒಟ್ಟು ಮೊತ್ತವನ್ನು, ಸಂಭವನೀಯತೆ ಒಟ್ಟು ಮೊತ್ತವನ್ನು ಕಂಡಿಡೋಣ. ಇದ್ರದ್ದು 1/2 ಇದೆ, ಪ್ಲಸ್ ಇದ್ರದ್ದು 1/2 ಇದೆ, ಇಸ್ ಈಕ್ವಲ್ ಟು ಉತ್ತರ ಏನಾಗುತ್ತೆ? 2 LCM 1 + 1 ಇಸ್ ಈಕ್ವಲ್ ಟು 2/2 ಇಸ್ ಈಕ್ವಲ್ ಟು 1. ಹಾಗಿದ್ರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಉತ್ತರ ಎಷ್ಟು? 1. ಹಾಗಿದ್ರೆ ಈ ಎರಡೂ ಘಟನೆಗಳು ಪರಸ್ಪರ ಒಂದಕ್ಕೊಂದು ಡಿಪೆಂಡ್ ಆದಂತವುಗಳು. ಅಂದ್ರೆ ಅರ್ಥ, ಇದು ನಡೆದಿದ್ರೆ ಇದು ನಡೆಯಲ್ಲ, ಇದು ನಡೆದ್ರೆ ಇದು ನಡೆಯಲ್ಲ. ಇವೆರಡುಗಳ ಮೊತ್ತ 1 ಬರ್ತಿದ್ರೆ ಇವುಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಪರಸ್ಪರ ಪೂರಕ ಘಟನೆಗಳು ಅಂತ ಕರಿತೀವಿ. ಹಾಗಂದ್ರೆ ಪೂರಕ ಘಟನೆ ಅಂದ್ರೆ ಒಂದು ಘಟನೆಯನ್ನು ಸಂಭವಿಸಿದ ನಂತರ ಅದನ್ನು ಹೊರತುಪಡಿಸಿ ಇನ್ನೊಂದು ಘಟನೆ ನಡೆಯುತ್ತಿದ್ರೆ ಅವೆರಡರಗಳ ಸಂಭವನೀಯತೆ ಮೊತ್ತ 1 ಆಗಿತ್ತಂದ್ರೆ ಅದಕ್ಕೆ ನಾವು ಅವೆರಡು ಘಟನೆಯನ್ನು ಪೂರಕ ಘಟನೆ ಅಂತ ಕರಿತೀವಿ. ಇವಾಗ ಇದರಲ್ಲಿ ಒಂದು ಘಟನೆ ಯಾವ್ದಾದ್ರು ಕೊಟ್ಟು ಇನ್ನೊಂದು ಘಟನೆ ಸುಲಭವಾಗಿ ಕೇಳಬಹುದು. ಪಿ ಆಫ್ ಇ ಇಸ್ ಈಕ್ವಲ್ ಟು ಏನಾಗುತ್ತೆ? ಅವಾಗ 1 ಮೈನಸ್ ಪಿ ಆಫ್ ಇ ಬಾರ್ ಅಂತ ಆಗುತ್ತೆ. ಅದರ ಅರ್ಥ, ಒಂದು ಘಟನೆಯನ್ನು ಕೊಟ್ಟಿದ್ರೆ ಅದರ ಪೂರಕ ಘಟನೆಯನ್ನು ಸುಲಭವಾಗಿ ನಾವು ಕಂಡುಹಿಡಿಯಬಹುದು, ಪೂರಕ ಘಟನೆ ಸಂಬಂಧಿತ ಸುಲಭವಾಗಿ ಕಂಡುಹಿಡಿಯಬಹುದು ಅಂತ ಒಂದು ಉದಾಹರಣೆಯನ್ನು ಈಗ ತೆಗೆದುಕೊಳ್ಳೋಣ. ಈ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಇಂದು ಮಳೆ ಬೀಳುವ ಸಂಭವನೀಯತೆ 0.45 ಆದರೆ ಮಳೆ ಬೀಳದೇ ಇರುವ ಸಂಭವನೀಯತೆ ಎಷ್ಟು? ಅಂದ್ರೆ ಪರಸ್ಪರ ಒಂದು ಬೀಳುವುದು ಒಂದು ಬೀಳದೇ ಇರೋದು. ಹಾಗಿದ್ರೆ ಇಲ್ಲಿ ನಾವು ಏನ್ ಮಾಡಬೇಕಂದ್ರೆ ಇಲ್ಲಿ ಪಿ ಆಫ್ ಇ ಅಂತ ತೆಗೆದುಕೊಳ್ಳೋಣ. ಒಂದಕ್ಕೆ ಪಿ ಆಫ್ ಇ = 0.45 ಆಗಿದೆ.
ನಮಗೆ ಬೀಳದೇ ಇರೋದು ಪಿ ಆಫ್ ಇ ಡ್ಯಾಶ್ ಪೂರಕ ಘಟನೆ ಅಲ್ಲ, ಪಿ ಆಫ್ ಇ ಡ್ಯಾಶ್ ಇ ಬಾರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಾವು ಇಲ್ಲಿ ಸುಲಭವಾಗಿ ಪಿ ಆಫ್ ಇ ಬಾರ್ ಕಂಡುಹಿಡಿಬಹುದು. ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಮೈನಸ್ 0.45. ಇವಾಗ ಇಲ್ಲಿ ಕಳಿಬೇಕು. 1.00 ಒಳಗೆ 0.45 ಕಳೆದ್ರೆ 5 ಉಳಿತೆ, 10ರಾಗ 5 ಹೋದ್ರೆ ಕೆಲ 1, ಇಲ್ಲಿ 10ರಾಗ 5 ಹೋದ್ರೆ 5 ಉಳಿಸುತ್ತೆ, ಕೆಲ 1 0, ಹಂಗಂದ್ರೆ 0.55. ಹಾಗಿದ್ರೆ ಮಳೆ ಬೀಳದೇ ಇರುವ ಸಂಭವನೀಯತೆ 0.55. ಅದೇ ಟೈಪ್ ಇಲ್ಲೊಂದಿದೆ. ಇಫ್ ಪಿ ಆಫ್ ಇ ಈಸ್ ಈಕ್ವಲ್ ಟು 2/5 ಆದರೆ ಪಿ ಆಫ್ ಇ ಬಾರ್ ಅನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1 ಮೈನಸ್ 2/5 ಈಸ್ ಈಕ್ವಲ್ ಟು LCM 5 ಆಗುತ್ತೆ. ಅವಾಗ ಊರೇ ಗುಣಾಕಾರ ಮಾಡ್ರೆ 5 ಒಂದೇ 5 ಮೈನಸ್ 2 ಈಸ್ ಈಕ್ವಲ್ ಟು 5ರಾಗ 2 ಹೋದ್ರೆ 3/5 ಆಗುತ್ತೆ. ಇಲ್ಲಿ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ 5 ಇದೆಯಲ್ವಾ, ಇನ್ನೇ ಈ ಬಾರ್ದು ಹೆಂಗ್ ಬರುತ್ತೆ ಅಂದ್ರೆ ಇಲ್ಲಿ 2 ಅಂದ್ರೆ ಇನ್ನೆಷ್ಟು ಕಡಿಮೆ, ಇಲ್ಲಿ 5 ಆಗ್ಬೇಕಾದ್ರೆ ಇನ್ನೆಷ್ಟು ಕಡಿಮೆ 3, ಅವಾಗ 3/5 ಡೈರೆಕ್ಟ್ ಆಗಿ 1 ಮಾರ್ಕ್ಸ್ ಬಂದಾಗ 3/5 ಅಂತಾನು ಮಾಡಬಹುದು. ಇದೇ ಟೈಪ್ ಶೇಕಡಾದ್ದು ಕೇಳಬಹುದು. ಈಗ ಮಳೆ ಬೀಳುವ ಪ್ರಮಾಣ 60% ಆಗಿದ್ದರೆ ಬೀಳದೇ ಇರುವಂತಹ ಪ್ರಮಾಣ 40% ಆಗುತ್ತದೆ. ಈ ರೀತಿ ದಶಮಾಂಶರ ಬರ್ಬೋದು, ಭಿನ್ನರಾಶಿ ರೂಪರ ಬರ್ಬೋದು, ಅಥವಾ ಇನ್ನೊಂದೇನು ಶೇಕಡಾ ಕ್ರಮದಾಗ ಆದ್ರೂ ಮಾಡಬಹುದು. ಇದು ಪರಸ್ಪರ ಪೂರಕ ಘಟನೆಗಳಿಗೆ ಸಂಬಂಧಿಸಿದಂತ ಉದಾಹರಣೆಗಳು. ಇವಾಗ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಒಂದು ದಾಳವನ್ನ ಎಸೆಯಲಾಗಿದೆ. ಅದರಲ್ಲಿ 3 ಪ್ರಶ್ನೆಗಳಿದ್ದಾರೆ. 7ಕ್ಕಿಂತ ಚಿಕ್ಕ ಸಂಖ್ಯೆ ಬರುವ ಸಂಭವನೀಯತೆ, 2ನೇದು ವರ್ಗ ಸಂಖ್ಯೆ ಬರುವ ಸಂಭವನೀಯತೆ, 3ನೇದು 10ರ ಅಪೂರ್ಣತೆ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ದಾಳವನ್ನು ಎಸೆದಾಗ ಬರುವಂತ ಫಲಿತಗಳು ಎಸ್ ಇಸ್ ಈಕ್ವಲ್ ಟು, ಆದ್ರೆ ಇಲ್ಲಿ ದಾಳವನ್ನು ನಾವು 1 ರಿಂದ 6 ಅಂತ ಬರ್ದಂತ ತಿಳ್ಕೊಂಡೆ ನಾವಿಲ್ಲಿ ಮಾಡೋದು. 1 2 3 4 5 6. ಹಾಗಾದ್ರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 6 ಬಂತು. ಹೌದಾ? ಇದ್ರಾಗ ನಾವು ಒಂದೇ ಎಕ್ಸಾಂಪಲ್ ತಗೊಂಡು ಏನಿದೆ, 7ಕ್ಕಿಂತ ಚಿಕ್ಕ ಬರುವ ಸಂಭವನೀಯತೆ. ಹಾಗಾದ್ರೆ 7ಕ್ಕಿಂತ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ? 1 2 3 ಯಾರಲ್ಲಿ ಅಷ್ಟರಲ್ಲಿ ಒಂದು ಬರ್ಬೋದು. ಹಾಗಾದ್ರೆ 7ಕ್ಕಿಂತ ಚಿಕ್ಕ ಸಂಖ್ಯೆ ಬರ್ಬೋದು, ಅವಕಾಶಗಳು ಅಷ್ಟು ಅದಾವಲ್ಲ. ಅವಾಗ ಇ ಇಸ್ ಈಕ್ವಲ್ ಟು, ಅಥವಾ E1 ಅಂತ ತಗೊಳ್ಳೋಣ. E1 ಇಸ್ ಈಕ್ವಲ್ ಟು 1 2 3 4 5 6. ಹಾಗಿದ್ರೆ ಇಲ್ಲಿನ ಎನ್ ಆಫ್ E1 ಇಸ್ ಈಕ್ವಲ್ ಟು 6 ಬಂತು. ಅವಾಗ ಪಿ ಆಫ್ E1 ಇಸ್ ಈಕ್ವಲ್ ಟು, ಸೂತ್ರ ಗೊತ್ತಿದೆ ನಿಮ್ಗೆ, ಎನ್ ಆಫ್ E1 ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 6/6. 6 ಒಂದ್ಲೆ 6 ಒಂದ್ಲೆ ಇಸ್ ಈಕ್ವಲ್ ಟು ಉತ್ತರ ಎಷ್ಟು? 1. 100% ಆದಂಗಾಯ್ತು. ಹೌದಾ? ಇನ್ನ 2ನೇ ತಗೊಳ್ಳೋಣ, ಬಿ. ಒಂದು ವರ್ಗ ಸಂಖ್ಯೆ ಬರುವ ಸಂಭವನೀಯತೆ. ವರ್ಗ ಸಂಖ್ಯೆ ಬರುವಂತ E2 ತಗೊಳ್ಳೋಣ. E2 ಇಸ್ ಈಕ್ವಲ್ ಟು, ವರ್ಗ ಸಂಖ್ಯೆ ಅಂದ್ರೆ ಯಾವ? ಇಲ್ಲಿ ಒಂದು ವರ್ಗ ಸಂಖ್ಯೆ 4, 1 4. ಹಾಗಾದ್ರೆ ಎನ್ ಆಫ್ E2 ಇಸ್ ಈಕ್ವಲ್ ಟು 2. ಅವಾಗ ಪಿ ಆಫ್ E2 ಇಸ್ ಈಕ್ವಲ್ ಟು, ಪಿ ಆಫ್ E2 ಇಸ್ ಈಕ್ವಲ್ ಟು ಎನ್ ಆಫ್ E2 ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 2/6. ಅವಾಗ 2 ಒಂದ್ಲೆ 2 3 ಇಸ್ ಈಕ್ವಲ್ ಟು 1/3. ಇನ್ನು 3ನೇ ತೆಗೆದುಕೊಳ್ಳೋಣ. 10ರ ಅಪವರ್ತ್ಯ ಬರುವ ಸಂಭವನೀಯತೆ E3. 10ರ ಅಪವರ್ತ್ಯ ಅಂದ್ರೆ ಏನು? 10ರ ಗುಣಕಗಳು ಅಂದ್ರೆ 10 20 30 ಇಲ್ಲಿ ಬರಕ್ ಸಾಧ್ಯತೆ ಇದೆಯಾ? ಇಲ್ಲ. ಹಾಗಾದ್ರೆ E3 ಖಾಲಿ, ಯಾವುದು ಬರಲ್ಲ. ಹಾಗಾದ್ರೆ ಎನ್ ಆಫ್ E3 ಇಲ್ಲಿ ಯಾವುದೇ ಫಲಿತಾಂಶಗಳು ಸಿಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ಬರೋದು 1 ರಿಂದ 6. ಹಾಗಾದ್ರೆ 10ರ ಅಪವರ್ತಗಳು ಇಲ್ಲ. ಅವಾಗ ಪಿ ಆಫ್ E3 ಇಸ್ ಈಕ್ವಲ್ ಟು ಎನ್ ಆಫ್ E3 ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 0/6 ಇಸ್ ಈಕ್ವಲ್ ಟು 0 ಬಂತು. ಹಾಗಾದ್ರೆ ಇಲ್ಲಿ ಯಾಕೆ ಹಂಗಾಯ್ತು? ಇಲ್ಲಿ ಯಾವುದೇ ಫಲಿತಾಂಶಗಳು ಇಲ್ಲಿಲ್ಲ. ಹಾಗಾದ್ರೆ ಈ 3 ಉದಾಹರಣೆಯಲ್ಲಿ ನಾವು ಒಂದಿಷ್ಟು ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ಈಗ ಮೊದಲೇ
ಒಂದು ಎಕ್ಸಾಂಪಲ್ ತಗೋರಿ. ಇಲ್ಲೇನಿದೆ ಎನ್ ಆಫ್ ಇಲ್ಲಿ ಪಿ ಆಫ್ E1 ಏನು ಬಂದಿದೆ 1 ಅಂದ್ರೆ ಅರ್ಥ 7ಕ್ಕಿಂತ ಚಿಕ್ಕ ಸಂಖ್ಯೆ. 7ಕ್ಕಿಂತ ಚಿಕ್ಕ ಸಂಖ್ಯೆ 1 ಹೌದು, 2 ಹೌದು, 3 ಹೌದು, 4 ಹೌದು, 5 ಹೌದು, 6 ಹೌದು. ಹಾಗಾದ್ರೆ ನಮಗೆ ಬೇಕಾದಂತ ಫಲಿತಗಳು 100% ಸಿಗ್ತಾವ ಒಂದಂಗ ಆಯ್ತು. ಯಾಕಂದ್ರೆ 7ಕ್ಕಿಂತ ಚಿಕ್ಕ ಸಂಖ್ಯೆ ಅಂತ ಕೇಳಿದೆ. ಅದಕ್ಕೋಸ್ಕರ ಇದ್ರ ಬೆಲೆ ಎಷ್ಟು ಬಂದೈತಿ? ಇಲ್ಲಿ 1 ಬಂದೈತಿ. ಹಾಗೆ ಇದು 1 ಬಂದತ್ತಂದ್ರ ಇದು ಈ ಪ್ರಯೋಗವನ್ನು ನಾವೇನ್ ಕರಿತೀವಿ ಅಂದ್ರೆ ಖಚಿತ ಪ್ರಯೋಗ ಅಂತ ಕರಿತೇವಿ. ಏಕೆ ನಾವೇನ್ ಕರಿತೇವಿ? ಖಚಿತ ಪ್ರಯೋಗ ಅಂತ ಕರಿತೇವಿ. ಇನ್ನು ಸಿ ಬರೋಣ. ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಬೇಕಾದಂತ ಫಲಿತ ಯಾವುದು? 10ರ ಅಪವರ್ತ್ಯ. 10ರ ಅಪವರ್ತ್ಯ ಇಲ್ಲಿಲ್ಲ ಅಂದ್ರೆ ನಮಗೆ ನಮ್ಮ ಘಟನೆಯಲ್ಲಿ ಸಂಭವಿಸಂಗೇ ಇಲ್ಲ. ಯಾಕೆ ಸಂಭವಿಸಂಗಿಲ್ಲ ಅಂದ್ರೆ ನಮಗೆ ಬೇಕಾಗಿದ್ದು 10ರ ಅಪವರ್ತ್ಯ. ಇಲ್ಲೇ 1 ರಿಂದ 6 ಇದೆ. ಹಾಗಿದ್ರೆ ಇಲ್ಲಿ ನಮ್ಮ ಘಟನೆ ಸಂಭವಿಸಂಗೇ ಇಲ್ಲ. ಅದಕ್ಕೋಸ್ಕರ ಈ ಘಟನೆಯನ್ನು ನಾವು ಏನ್ ಕರಿತೇವಿ? ಅಸಂಭವ ಘಟನೆ ಅಂತ ಕರಿತೇವಿ. ಇದನ್ನು ಮೊದಲೇದೇನಿದು? ಖಚಿತ ಘಟನೆ. ಇಲ್ಲೇ ಇದು ಮೂರನೇದೇನಿದು? ಅಸಂಭವ ಘಟನೆ. ಅದರ ಮಧ್ಯದಲ್ಲಿ ಬರುವಂತದ್ದು ಇದು ಬಿ ಲೆಕ್ಕ. ಬಿ ಇದೆ ಅಂದ್ರೆ ಅರ್ಥ ಇತ್ತಾಗ ಅಸಂಭವನೂ ಅಲ್ಲ, ಇತ್ತಾಗ ಖಚಿತನೂ ಅಲ್ಲ, ಮಧ್ಯದಲ್ಲಿ ಅದರಂತ ಬೆಲೆ. ಹಾಗಂದ್ರೆ ಇಲ್ಲಿ ಹೆಚ್ಚು ಕಡಿಮೆ 3 ರೀತಿಯ ಸಂಭವನೀಯತೆಗಳು ಆಗ್ತವು. ಯಾವ್ಯಾವ ಅಂದ್ರೆ ಒಂದು ಖಚಿತ ಘಟನೆ, ಇನ್ನೊಂದು ಸಂಭವ ಘಟನೆ, ಸಂಭವಿಸ್ತೈತಿ ಯಾವ್ದು ಗೊತ್ತಿಲ್ಲ, ಸಂಭವ ಘಟನೆ, ಇನ್ನೊಂದು ಅಸಂಭವ ಘಟನೆ. ಹಾಗಂದ್ರೆ ಒಂದೇದಿದು ಯಾವ್ದು? ಇದು ಖಚಿತ ಘಟನೆ. ಖಚಿತ ಘಟನೆ. ಇದೇನು? ಸಂಭವ ಘಟನೆ. ಸಂಭವಿಸ್ತೈತಿ ಇದು ಸಂಭವ ಘಟನೆ. ಇನ್ನು ಮೂರನೇದೇನದು? ಅಸಂಭವ ಘಟನೆ. ಅಸಂಭವ ಘಟನೆ. ಹಂಗಂದ್ರ ಇಲ್ಲೇನ್ ಮಾಡ್ಬೋದು ಅಂದ್ರ 3 ಘಟನೆಗಳ ಆಧಾರದ ಮೇಲೆ ಒಂದು ತೀರ್ಮಾನಕ್ಕೆ ಬರಬಹುದು. ಅಂದ್ರ ಈ ಏನು ಪ್ರೊಬ್ಯಾಬಿಲಿಟಿ ಇದೆಯಲ್ಲ, ಪಿ ಆಫ್ ಇ ಸಂಭವನೀಯತೆ ಅನ್ನೋದೇನಿದೆಯಲ್ಲ, 0ನೇ ಆಗಿರ್ಬೋದು, 1ನೂ ಆಗಿರ್ಬೋದು, ಅಥವಾ ಅದರ ಮಧ್ಯದಲ್ಲಿನೂ ಬರಬಹುದು. ಅದಕ್ಕೊಂದು ತೀರ್ಮಾನ ಕೊಡಬಹುದು. ಪಿ ಆಫ್ ಇ ಅನ್ನೋ ಸಂಭವನೀಯತೆ ಅನ್ನೋದನ್ನು 0ಗಿಂತನೂ ಹೆಚ್ಚು ಅಥವಾ ಸಮ, 0ಗೆ ಹೆಚ್ಚು ಅಥವಾ 0ಗಿಂತ ಹೆಚ್ಚು ಅಥವಾ 0ಗೆ ಸಮ ಆಗಿರಬಹುದು. ಇಲ್ಲ 1ಕ್ಕಿಂತ ಕಡಿಮೆ. ಇಲ್ಲಿ 1/3 ಅಂದ್ರೆ 1ಕ್ಕಿಂತ ಕಡಿಮೆನೇ. ಇಲ್ಲಿ 1ರಲ್ಲಿ 3 ಭಾಗ ಮಾಡೋದು, 1ಕ್ಕಿಂತ ಕಡಿಮೆ ಬರ್ಬೇಕಲ್ವಾ? 1ಕ್ಕಿಂತ ಕಡಿಮೆ ಅಥವಾ 1ಕ್ಕೆ ಸಮನಾಗಿರುವಂತ ಇದು ಇರ್ತತಿ. ಈ ರೀತಿ ಸಂಭವನೀಯತೆಯ ಸಂಬಂಧವನ್ನ ಹೊಂದಿರ್ತತಿ. ಹಾಗಾದ್ರೆ ಸಂಭವನೀಯತೆ ಯಾವಾಗಲೂ 0 ಮತ್ತು 1ರ ನಡುವೆ ಇರ್ತತಿ, ಅಥವಾ 0 ಅಥವಾ 1ನೂ ಆಗಿರಬಹುದು. ಹಾಗಾದ್ರೆ 0 ಆಗಿದ್ರೆ ನಾವು ಅದಕ್ಕೆ ಅಸಂಭವ ಘಟನೆ ಅಂತ ಕರಿತೀವಿ, 1 ಆಗಿದ್ರೆ ಅದಕ್ಕೆ ಖಚಿತ ಘಟನೆ ಅಂತ ಕರಿತೇವಿ. ಅಂದ್ರೆ ಈ ಒಂದು ಉದಾಹರಣೆಯಲ್ಲಿ ನಾವು ಖಚಿತ ಘಟನೆ ಮತ್ತು ಅಸಂಭವ ಘಟನೆಯನ್ನು ಸಹಿತ ನೋಡಿದ್ವಿ. ಹಾಗಾದ್ರೆ ಅದರ ಬೆಲೆಗಳನ್ನು ನಾವು ಸುಲಭವಾಗಿ ಬರೆಯಬಹುದು. ಖಚಿತ ಘಟನೆಯ ಸಂಭವನೀಯತೆ 1, ಖಚಿತ ಘಟನೆ ಸಂಭವನೀಯತೆ 1, ಅಸಂಭವ ಘಟನೆಯ ಸಂಭವನೀಯತೆ 0 ಅಂತ ಹೇಳಬಹುದು. ಇದು ಪ್ರೊಬ್ಯಾಬಿಲಿಟಿಗೆ ಸಂಬಂಧಪಟ್ಟಂತ ಒಂದು ಏನಿದು ರೇಖೆ ಅಂತ ಕರಿಬಹುದು. ಇದು ಸಂಖ್ಯಾ ರೇಖೆ ಟೈಪ್ ಅಂತಂದು ಪಿ ಆಫ್ ಇಯು 0ಗಿಂತನೂ ಹೆಚ್ಚು ಅಥವಾ 0ಗೆ ಸಮ, 1ಕ್ಕಿಂತ ಕಡಿಮೆ ಅಥವಾ 1ಕ್ಕೆ ಸಮ ಆಗಿರ್ತೈತಿ. ಈ ರೀತಿ ನಾವು ಖಚಿತ ಘಟನೆ, ಸಂಭವ ಘಟನೆ ಮತ್ತು ಅಸಂಭವ ಘಟನೆಯನ್ನ ನೋಡಬಹುದು. ಈಗ ಸಂಭವನೀಯತೆಗೆ ಸಂಬಂಧಿಸಿದಂತೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. 2 ನಾಣ್ಯಗಳನ್ನು ಜೊತೆಯಾಗಿ ಚಿಮ್ಮಲಾಗಿದೆ. ಈ ಕೆಳಗಿನ ಘಟನೆ ಸಂಭವನೀಯತೆ ಕಂಡುಹಿಡಿಯಬೇಕು. ಕನಿಷ್ಠ 1 ಪುಚ್ಚ ಬರುವ ಸಂಭವನೀಯತೆ, ನಿರ್ದಿಷ್ಟವಾಗಿ 1 ಶಿರ ಬರುವುದು. ನೆಕ್ಸ್ಟ್ ಪುಚ್ಚ ಬರದಂತಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗೆ 2 ನಾಣ್ಯಗಳನ್ನ ಜೊತೆಯಾಗಿ ಚಿಮ್ಮಲಾಗಿದೆ ಅಂದಾಗ ಇಲ್ಲಿ ನಾವಿಲ್ಲೇ ಏನ್ ಕಂಡುಹಿಡಬೇಕು? ಮೊದಲಕ್ಕೆ ಫಲಿತಾಂಶ ಗಣವನ್ನ ಕಂಡುಹಿಡಬೇಕು. ಎಸ್, 2 ನಾಣ್ಯವನ್ನು ಜೊತೆಯಾಗಿ ಚಿಮ್ಮಿದಾಗ ಬರುವಂತ ಫಲಿತಗಳು ಒಂದು ಎಚ್ ಎಚ್, ಎಚ್ ಟಿ, ಎಚ್ ಅಂದ್ರೆ ಹೆಡ್, ಟಿ ಅಂದ್ರೆ ಟೇಲ್, ಟಿ ಎಚ್, ನೆಕ್ಸ್ಟ್ ಟಿ ಟಿ. ಈ 4 ಫಲಿತಗಳು ಇಲ್ಲಿ ಬರ್ತವೆ. ಅಂದ್ರೆ ಹೆಡ್ ಹೆಡ್, ಹೆಡ್ ಟೇಲು, ಟೇಲು ಹೆಡ್, ಟೇಲ್ ಟೇಲ್. ಈ 4 ಫಲಿತಗಳಲ್ಲಿ ನಮಗೆ ಸಿಗುತ್ತೆ. ಹಾಗಂದ್ರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 4 ಬರುತ್ತೆ. ಇವಾಗ ಎ ಕಂಡಿಡಿಯೋಣ. ಕನಿಷ್ಠ 1 ಪುಚ್ಚ. ಹಂಗಂದ್ರ ಇಲ್ಲಿ ಒಂದು ಘಟನೆ ಹೆಸರು ಕೊಡೋಣ, E1. ಕನಿಷ್ಠ 1 ಪುಚ್ಚ ಬರೋದಂದ್ರೇನು? ಕನಿಷ್ಠ ಪಕ್ಷ 1 ಪುಚ್ಚ ಇರಬೇಕು. ಅಂದ್ರೆ ಗರಿಷ್ಠ ಇರಬಹುದು, 2ನೂ ಇರಬಹುದು. ಅಂದ್ರೆ ಪುಚ್ಚ ಇರುವಂತ ಟೇಲ್ ಇರುವಂತದ್ದು 1, ಇದ್ರಾಗ ಟೇಲ್ ಐತಿ, ಇದ್ರಾಗ ಟೇಲ್ ಐತಿ. ಕನಿಷ್ಠ 1 ಅಂದ್ರೆ 3 ಬರ್ತಾವ. ಅವಾಗ ಎಚ್ ಟಿ, ಟಿ ಎಚ್, ಟಿ ಟಿ. ಹಂಗಂದ್ರ ಎನ್ ಆಫ್ E1 ಇಸ್ ಈಕ್ವಲ್ ಟು
ಎಷ್ಟು ಬಂತು? 3 ಬಂತು. ಅವಾಗ ಪಿ ಆಫ್ ಇ ಒನ್ ಇಸ್ ಈಕ್ವಲ್ ಟು, ಇಲ್ಲಿ ನಾನು ಸೂತ್ರ ಬರೆದು ಬಿಡ್ತಾನೆ. ಪಿ ಆಫ್ ಇ ಸೂತ್ರ ಗೊತ್ತಿದೆಯಲ್ಲ, ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್. ಈ ರೀತಿ ಪಿ ಆಫ್ ಇ ಒನ್ ಅಂದ್ರೆ 3 ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರೆ 4. ಹಾಗಂದ್ರೆ ಪಿ ಆಫ್ ಇ ಒನ್ ಕನಿಷ್ಠ ಒಂದು ಪುಚ್ಚ ಬರುವಂತ ಸಂಭವನೀಯತೆ 3/4 ಆಯ್ತು. ಇನ್ನ ಬಿ ಎರಡನೇ ತೆಗೆದುಕೊಳ್ಳೋಣ. ನಿರ್ದಿಷ್ಟವಾಗಿ ಒಂದೇ ಒಂದು ಶಿರ ಬರಬೇಕು, ಆ ರೀತಿ ಬರುವಂತದ್ದು E2 ತೆಗೆದುಕೊಳ್ಳೋಣ. ಒಂದೇ ಶಿರ ಬರಬೇಕಂದ್ರೆ ಹೆಡ್ ಒಂದೇ ಬರ್ಬೇಕಂದ್ರೆ HT/TH. ಇದ್ರಾಗೂ ಹೆಡ್ ಇಲ್ಲ, ಇದ್ರಾಗ 2 ಹೆಡ್ ಅದು, ಆದ್ರೆ ಅಲ್ಲಿ ಏನಿದೆ ನಿರ್ದಿಷ್ಟ ಒಂದು ಶಿರ ಅಂತ ಹೇಳಿದಾರೆ. ಹಾಗಂದ್ರೆ HH ಅಲ್ಲ, HT/TH ಅಂದ್ರೆ ಎಷ್ಟಾಯ್ತು? ಎನ್ ಆಫ್ E2 2 ಆಯ್ತು. ಅವಾಗ ಪಿ ಆಫ್ E2 ಇಸ್ ಈಕ್ವಲ್ ಟು 2/4. ಫಲಿತ 4 ಇದೆ. ಅವಾಗ 2 ಒಂದೇ 2 ಕಡತ ಹೊಡ್ಲಿಕ್ಕೂ ನಡೆಯುತ್ತೆ, ಹೊಡೆದ್ರು ನಡೆಯುತ್ತೆ. 1/2 ಬಂತು. ಇನ್ನ ಮೂರನೇ ತೆಗೆದುಕೊಳ್ಳೋಣ. ಸಿ ಪುಚ್ಚ ಬರದಂತೆ E3 ಘಟನೆ. ಪುಚ್ಚ ಇರಬಾರ್ದಪ್ಪ, ಒಂದು ಪುಚ್ಚನು ಇರಬಾರ್ದು, ಟೇಲ್ ಇರಬಾರ್ದು. ಟೇಲ್ ಇಲ್ಲದೇ ಇರುವಂತದ್ದು ಎಲ್ಲಿ? ಇದ್ರಾಗ ಒಂದು ಟೇಲ್ ಐತಿ, ಇದ್ರಾಗ ಒಂದು ಟೇಲ್ ಐತಿ, ಇದ್ರಾಗ 2 ಟೇಲ್ ಅದು. ಟೇಲ್ ಇಲ್ಲದೆ ಇರೋದು HH ಒಂದೇ. ಅಂದ್ರೆ HH. ಹಂಗಂದ್ರೆ ಎನ್ ಆಫ್ E3 ಇಸ್ ಈಕ್ವಲ್ ಟು ಎಷ್ಟು? 1. ಅವಾಗ ಪಿ ಆಫ್ E3 ಇಸ್ ಈಕ್ವಲ್ ಟು 1/4. ಈ ರೀತಿ ನಾವು ಈ ಫಲಿತಾಂಶವನ್ನ ತೆಗೆದುಕೊಳ್ತೇವೆ, ಸಂಭವನೀಯತೆಯನ್ನ ಕಂಡುಹಿಡಿಯಬಹುದು. ಹಾಗಂದ್ರೆ 2 ನಾಣ್ಯಗಳನ್ನು ಜೊತೆಯಾಗಿ ಚಿಮ್ಮಿದಾಗ ಬರುವಂತ ಫಲಿತಗಳ ಸಂಖ್ಯೆ ಎಷ್ಟು? 4. ಆ 4 ಮೊದಲು ಬರ್ಕೋಬೇಕು. ಎನ್ ಆಫ್ ಎಸ್ 4 ಆಗುತ್ತೆ. ಅವಾಗ ಈ ಕೊಟ್ಟಂತ ಘಟನೆಗಳಿಗೆ ಸಂಬಂಧಿಸಿದಂತೆ ಫಲಿತಾಂಶವನ್ನು ಸುಲಭವಾಗಿ ಕಂಡುಹಿಡಿದು ನಾವು ಸಂಭವನೀಯತೆಯನ್ನ ಕಂಡುಹಿಡಿಯಬಹುದು. ಇವಾಗ ಮತ್ತೊಂದು ಉದಾಹರಣೆ ತೆಗೆದುಕೊಳ್ಳೋಣ. 3 ನಾಣ್ಯಗಳನ್ನು ಜೊತೆಯಾಗಿ ಚಿಮ್ಮಲಾಗಿದೆ. ಹೆಚ್ಚೆಂದರೆ 2 ಶಿರ ಬರುವ, ಕನಿಷ್ಠ 1 ಶಿರ ಬರುವ, ಗರಿಷ್ಠ 2 ಪುಚ್ಚ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯ 3 ಕ್ವಶನ್ ಹೇಳಿದೆ ಇದರಲ್ಲಿ. ಹಾಗಾದ್ರೆ ಇಲ್ಲಿ 3 ನಾಣ್ಯಗಳನ್ನು ಜೊತೆಯಾಗಿ ಚಿಮ್ಮಲಾಗಿದೆ. ಅಂದ್ರೆ 3 ನಾಣ್ಯ ಚಿಮ್ಮಿದಾಗ ಬರುವಂತಹ ಫಲಿತಾಂಶಗಳು ಏನು? ಈ 1 ನಾಣ್ಯವನ್ನು ಚಿಮ್ಮಿದಾಗ ಬರುವಂತಹ ಫಲಿತಾಂಶಗಳು 2. ಇನ್ನು ಆಗಲೇ ಏನ್ ಮಾಡಿದ್ವಲ್ಲ, 2 ನಾಣ್ಯವನ್ನು ಚಿಮ್ಮಿದಾಗ ಬರುವಂತ ಫಲಿತಾಂಶಗಳು 4. ಅಂದ್ರೆ 2 ನಾಣ್ಯ ಅಂದ್ರೆ 2 ಎಳೆ 4. 3 ನಾಣ್ಯಗಳನ್ನ ಚಿಮ್ಮಿದಾಗ ಬರುವಂತ ಫಲಿತಾಂಶಗಳು 2 × 2 × 2 ಅಂದ್ರೆ ಒಟ್ಟು 8 ಫಲಿತಾಂಶಗಳು ಬರ್ತವೆ. 3 ನಾಣ್ಯ ಚಿಮ್ಮಿದಾಗ ಬರುವಂತ ಫಲಿತಾಂಶಗಳು ಎಷ್ಟು? 8. ಅಂದ್ರೆ ಆ 8 ಯಾವುವು? ಎಸ್ ಇಸ್ ಈಕ್ವಲ್ ಟು 8 ಫಲಿತಾಂಶಗಳನ್ನು ನಾವಿಲ್ಲೇ ಬರ್ಕೊಂತ ಹೋಗೋಣ. ಒಂದೇದು HTT ಆದ್ಮೇಲೆ HHT, ಆಮೇಲೆ THT, ಆಮೇಲೆ HTT, ಆಮೇಲೆ TTH, ಆಮೇಲೆ HTH, ಆಮೇಲೆ HTH ಆದ್ಮೇಲೆ TTH, ಆಮೇಲೆ HTH, ಆಮೇಲೆ HHH, ಆಮೇಲೆ TTT. ಈ ರೀತಿ ಎಷ್ಟು ಫಲಿತಾಂಶ? ಅದು 8 ಫಲಿತಾಂಶಗಳು ಇಲ್ಲೇ ನಮಗೆ ಸಿಗುತ್ತೆ. ಅವಾಗ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 8. ಇವಾಗ ಎ ಘಟನೆ ತೆಗೆದುಕೊಳ್ಳೋಣ. ಎ ಘಟನೆ ಏನ್ ಹೇಳ್ತೈತಿ? ಹೆಚ್ಚೆಂದರೆ 2 ಶಿರ. ಹೆಚ್ಚಿಗೆ ಅಂದ್ರೆ 2 ಇರ್ಬೇಕಪ್ಪ, ಕಡಿಮೆ ಇರಬಹುದು, ಇಲ್ದನೇ ಇರಬಹುದು. ಹೆಚ್ಚೆಂದರೆ 2 ಶಿರ ಅಂದಾರ. ಈ ಶಬ್ದದ ಅರ್ಥವನ್ನು ಓದ್ಕೋಬೇಕು. ಹೆಚ್ಚೆಂದರೆ 2 ಶಿರ, ಹೆಚ್ಚಿಗೆ ಅಂದ್ರೆ 2 ಶಿರ. ಅದರ ವಿರುದ್ಧ ಶಬ್ದ ಹಾಗಾದ್ರೆ ಇಲ್ದನೇ ಇರಬಹುದು, ಕಡಿಮೆ ಇರಬಹುದು. ಅಂದ್ರೆ ಹೈಯೆಸ್ಟ್ 2 ಇರಬೇಕು, 2ಕ್ಕಿಂತ ಹೆಚ್ಚಿಗೆ ಇರದೇ ಇರುವಂತಹ ಹುಡುಕ್ಬೇಕು. ಅವಾಗ ಎನ್ E1 ಘಟನೆ ಅಂತ ತೆಗೆದುಕೊಳ್ಳೋಣ. ಹಾಗಂದ್ರೆ ಹೆಚ್ಚಂದ್ರೆ 2 ಶಿರ. ಇದ್ರಾಗ 1 ಶಿರ ಐತಿ, ಇದು ಓಕೆ. ಇದ್ರಾಗ 2 ಶಿರ, ಇದು ಓಕೆ. ಇದ್ರಾಗ 1 ಶಿರ, ಇದು ಓಕೆ. ಇದ್ರಾಗ 1 ಇದೆ, ಓಕೆ. ಇದು ಓಕೆ. ಇಲ್ಲಿ 2 ಶಿರ ಇದೆ, ಓಕೆ. ಇಲ್ಲಿ 3 ಶಿರ ಇದೆ. ಹಾಗಾದ್ರೆ ಇದು ಬರಲ್ಲ. ಆಮೇಲೆ ಇದು 3 ಪುಚ್ಚ ಇದೆ. ಅಲ್ಲಿ ಹೆಚ್ಚಂದ್ರೆ 2 ಇಲ್ದನೇ ಇರಬಹುದಲ್ಲ, ಇದು ಇರಬಹುದು. ಹಾಗಾದ್ರೆ ಇದು 1 ಬಿಟ್ಟು ಉಳಿದಂತೆ ಎಲ್ಲಾ ಅಂಶಗಳು ಬರ್ತವೆ. ಎಷ್ಟು? 7. ಅವಾಗ
ನಿಮಗೆ ಈಗಾಗಲೇ ಗೊತ್ತೈತಿ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್. ಅವಾಗ ಪಿ ಆಫ್ ಇ ಒನ್ ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಷ್ಟಿದೆ 8. ಇದು ಒಂದನೇದು. ಇನ್ನು ಎರಡನೇ ತಗೊಳ್ಳೋಣ ಬಿ, ಕನಿಷ್ಠ ಒಂದು ಶಿರ. ಅಂದ್ರೆ ಕನಿಷ್ಠ ಒಂದಾದ್ರೂ ಇರಬೇಕು, ಕನಿಷ್ಠ ಒಂದಿರಬೇಕು. ಒಂದಕ್ಕಿಂತ ಹೆಚ್ಚಿಗೆ ಇರಬಹುದು, ಒಂದ್ ಅನ್ಕ ಇರಲೇಬೇಕು. ಒಂದಾದ್ರೂ ಇರ್ಬೇಕಂದ್ರೆ ಇದ್ರಾಗ ಐತಿ ಅದೇ ಟಿ ಶಿರ, ಸಾರಿ ಏನು ಕನಿಷ್ಠ ಒಂದು ಶಿರ. ಇದ್ರಾಗ ಹೆಚ್ಚೈತಿ, ಇದ್ರಾಗ ಕನಿಷ್ಠ ಐತಿ, ಇದ್ರಾಗ ಕನಿಷ್ಠ ಐತಿ, ಇದ್ರಾಗ ಕನಿಷ್ಠ ಶಿರ ಐತಿ, ಇದ್ರಾಗ ಐತಿ, ಇದ್ರಾಗ ಐತಿ, ಇದ್ರಾಗ ಒಂದೈತಿ. ಆದ್ರೆ ಇದ್ರಾಗ ಇಲ್ಲ. ಅಂದ್ರೆ ಒಂದಾದ್ರೆ ಇರ್ಬೇಕಾಗಿತ್ತು, ಹೆಚ್ಚಿಗೆ ನಡೀತಿತ್ತು. ಹಂಗಂದ್ರೆ ಅವಾಗ ಇದನ್ನ ಬಿಡಬೇಕು. ಅವಾಗೂ ಏನ್ ಬರುತ್ತೆ ಪಿ ಆಫ್ ಸಾರಿ ಎನ್ ಆಫ್ ಇ ಟು ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 7 ಬರುತ್ತೆ. ಅವಾಗ ಏನ್ ಬಿಡಬೇಕು ಟಿ 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 ಬಿಡಬೇಕು. ಅವಾಗ ಏನಂತ ನೋಡ್ರಿ ಪಿ ಆಫ್ ಇ ಟು ಇಸ್ ಈಕ್ವಲ್ ಟು 7/8 ಆಗುತ್ತೆ. ಇನ್ನು ಮೂರನೇದು ಸಿ, ಗರಿಷ್ಠ 2 ಪುಚ್ಚ. ಅಂದ್ರೆ ಗರಿಷ್ಠ 2 ಪುಚ್ಚ ಇರಬೇಕು. ಅಂದ್ರೆ ಗರಿಷ್ಠ 2 ಪುಚ್ಚ ಅಂದ್ರೆ ಟಿ 2 ಇರಬೇಕು, ಗರಿಷ್ಠ 2 ಇರಬೇಕು. 2ಕ್ಕಿಂತಲೂ ಹೆಚ್ಚೆಂದರೆ 2 ಶಿರ ಐತಲ್ಲ ಅದೇ ಟೈಪ್ ಹೆಚ್ಚೆಂದರೆ 2 ಪುಚ್ಚ ಇರಬೇಕು. ಹಂಗ ಗರಿಷ್ಠ 2 ಪುಚ್ಚ ಇರಂತದಂದ್ರ ಯಾವ್ಯಾವ ಬರ್ತವೆ ನೋಡ್ರಿ, ಇದು ಬರ್ತತಿ, ಇದು ಬರ್ತತಿ, ಇದು ಬರ್ತತಿ, ಇದು ಬರ್ತತಿ, ಇದು ಬರ್ತತಿ, ಇದು ಬರ್ತತಿ, ಇದು ಬರ್ತತಿ. ಅವಾಗ ಇದು ಅಷ್ಟ ಬರೋದಿಲ್ಲ. ಅವಾಗ ಅದು ಸಹಿತ ಪಿ ಆಫ್ ಇ 3 ಇಸ್ ಈಕ್ವಲ್ ಟು 7 ಬರುತ್ತೆ. ಅವಾಗ ಪಿ ಆಫ್ ಇ 3 ಇಸ್ ಈಕ್ವಲ್ ಟು 7/8 ಆಗುತ್ತೆ. ಇವಾಗ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಇದರಲ್ಲಿನ ಇನ್ನೊಂದು ಡಿ ಅಂತ ತೆಗೆದುಕೊಳ್ಳೋಣ. ಶಿರವು ಬರದಂತೆ, ಶಿರವು ಬರದಂತೆ. ಶಿರವು ಬರದಂತೆ ಅಂದ್ರೆ ಶಿರ ಇರಬಾರ್ದಪ್ಪ, ಆ ಟೈಪ್. ಇದ್ರಾಗ ಶಿರ ಐತಿ, ಇದ್ರಾಗ ಶಿರ ಐತಿ ಹೆಚ್ಚು, ಇದ್ರಾಗ ಶಿರ ಐತಿ, ಶಿರ ಐತಿ, ಶಿರ ಐತಿ, ಶಿರ ಐತಿ, ಇದು ಶಿರ ಐತಿ. ಅಂದ್ರೆ 7ರಾಗೂ ಶಿರ ಐತಿ. ಶಿರವೂ ಬರದಂತೆ ಅಂದ್ರೆ ಇದ್ರ ಅಷ್ಟ ಬರಲ್ಲ ಟಿ 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 ಒಳಗ. ಹಂಗಂದ್ರ ಪಿ ಆಫ್ ಇ 4 4ನೇ ಘಟನೆ ತೆಗೆದುಕೊಳ್ಳೋಣ. ಇ 4 ಇಸ್ ಈಕ್ವಲ್ ಟು ಶಿರವು ಬರದಂತೆ ಅಂದ್ರೆ ಇದು ಒಂದೇ ಒಂದು ಟಿ ಟಿ ಟಿ, ಸೊ 1 ಬರುತ್ತೆ. ಅವಾಗ ಪಿ ಆಫ್ ಇ 4 ಇದು ಸಾರಿ ಇದು ಎನ್ ಆಫ್ ಇ 4 ಇಸ್ ಈಕ್ವಲ್ ಟು 1 ಆಗಿದೆ. ಪಿ ಆಫ್ ಇ 4 ಇಸ್ ಈಕ್ವಲ್ ಟು 1/8. ಈ ರೀತಿ ನಾವು 3 ನಾಣ್ಯವನ್ನು ಚಿಮ್ಮಿದಾಗ 8 ಫಲಿತಾಂಶಗಳು ಬರ್ತಾವಲ್ಲ, ಅದ್ರ ಮೇಲೆ ನಾವು ಇಂಥ ಸಮಸ್ಯೆಗಳನ್ನ ಸುಲಭವಾಗಿ ಬಿಡಿಸಬಹುದು. ಇವಾಗ ಮತ್ತೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಇವಾಗ 2 ದಾಳಗಳನ್ನ ಜೊತೆಯಾಗಿ ಉರುಳಿಸಿದೆ. ಮೊತ್ತ 10 ಆಗುವ ಮತ್ತು ಗುಣಲಬ್ಧ 12 ಆಗುವ 5ರಿಂದ ಭಾಗವಾಗುವ ಗುಣಲಬ್ಧ ಬರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಹಂಗ 2 ದಾಳವನ್ನು ಎಸೆದಾಗ ಬರುವಂತಹ ಫಲಿತಗಳೇನು? ಈಗ 1 ದಾಳವನ್ನು ಎಸೆದಾಗ ಬರುವಂತಹ ಫಲಿತಗಳು 6. 2 ದಾಳ ಅಂದ್ಮೇಲೆ 6 × 6 ಅಂದ್ರೆ 36 ಫಲಿತಗಳು ಬರ್ತಾವು. ಆ 36 ಫಲಿತಗಳು ಯಾವುವು ಅನ್ನೋದನ್ನ ಮೊದಲಿಗೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಇಲ್ಲಿ ಈ 36 ಫಲಿತಗಳು ಯಾವ ರೀತಿ ಅನ್ನೋದನ್ನ ಇಲ್ಲೇ ನೋಡಬಹುದು. 1 ಈ ಟೈಪ್ ಬರ್ಕೊಂತ ಹೋದ್ರ 36 ಫಲಿತಗಳು ಇಲ್ಲೇ ನಿಮ್ಗೆ ಸಿಗ್ತಾವು. ಅವಾಗ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 36 ಸಿಗುತ್ತೆ. ಅವಾಗ ನಮಗೆ ಬೇಕಾಗಿದ್ದಂತ ಮೊದಲೇದು ಎ ತೆಗೆದುಕೊಳ್ಳೋಣ. ಮೊತ್ತ 10 ಆಗುವ 2 ಕೂಡಿಸಿದ್ರೆ 10 ಬರುವಂತವುಗಳು ಮೊತ್ತ. ಇ 1 ಇಸ್ ಈಕ್ವಲ್ ಟು ಮೊತ್ತ 10 ಆಗುವಂತ ನೋಡು. ಇಲ್ಲಿ ನಾವು ಚೆಕ್ ಮಾಡಬಹುದು. ಯಾವಾಗಲ್ಲ 3 5 8 ಆಗುತ್ತೆ. 3 6 ದೊಡ್ಡ ಸಂಖ್ಯೆಗೆ ಬಂದ್ಬಿಡೋಣ. 4 6 ಒಂದೇದು 4 6. ನೆಕ್ಸ್ಟ್ ಈ ಕಾಲಮ್ನ ಬಂದ್ರೆ 5 5 5 5 10 ಅಲ್ವಾ. ನೆಕ್ಸ್ಟ್ ಇಲ್ಲಿ 6 4 ಇವನು ಬಿಟ್ರೆ ಮೊತ್ತ 10 ಆಗುವಂತದ್ದು ಯಾವುದೂ ಇಲ್ಲ. ಅಂದ್ಮೇಲೆ ಎನ್ ಆಫ್ ಇ 1 ಈಸ್ ಈಕ್ವಲ್ ಟು 3 ಆಗುತ್ತೆ. ಅವಾಗ ಪಿ ಆಫ್ ಇ 1 ಈಸ್ ಈಕ್ವಲ್ ಟು 3/36. 3 1 3 3 3 2 6 1/12 ಅಥವಾ 3/36 ಇಟ್ಟರೆ ಏನು ತಪ್ಪಲ್ಲ. ಆ ರೀತಿ ನಾವು ಇಲ್ಲಿ ಮಾಡಬಹುದು. ಹಾಗಂದ್ರೆ ಮೊತ್ತ 10 ಆಗೋದು. ಅದೇ ಟೈಪ್ ಬಿ ಗುಣಲಬ್ಧ 12 ಆಗೋದು. ಗುಣಲಬ್ಧ 12 ಇ 2. ಹಾಗಂದ್ರೆ ಗುಣಲಬ್ಧ 12 ಆಗುವಂತ ಅಂಶಗಳನ್ನ ಇಲ್ಲಿ ಹಾಕೊಂತ ಹೋಗ್ರಿ. ಗುಣಲಬ್ಧ 12 ಆಗ್ಬೇಕಾದ್ರೆ ಇಲ್ಲಿ ನೋಡ್ರಿ, ಒಂದೇದು ಇಲ್ಲಿ ಯಾವ ಆಗಂಗಿಲ್ಲ. 2 4 8 2 ಇಲ್ಲ 2 6 12 2 6. ನೆಕ್ಸ್ಟ್ ಇಲ್ಲಿ ಬರ್ರಿ
3 4 ಇನ್ನ ಇದ್ರ ಬರ್ರಿ 4 3 ಇಲ್ಲಿ ಬರ್ರಿ ಇನ್ನ ಇಲ್ಲಿ ಬರ್ರಿ 6 2 ಒಟ್ಟು n of e2 is equal to 4 ಬರ್ತತಿ. ಆವಾಗ p of e2 is equal to 4/36 4 1 4 4 9 1/9 ಬರುತ್ತೆ. ಇನ್ನ ಮೂರನೇದು ಸಿ ಹೋಗೋಣ. 5ರಿಂದ ಭಾಗವಾಗುವ ಗುಣಲಬ್ಧ n of e3 5ರಿಂದ ಗುಣಿಸಿದ್ರೆ 5ರಿಂದ ಭಾಗುವಂಥದ್ದು. ಇಲ್ಲೊಂದು ಬರುತ್ತೆ 1 5 1 ಆಯ್ತು, 2 ಆಯ್ತು, 3 ಆಯ್ತು. ಈಗ 5 ಇರುವಂತ ಎಲ್ಲಾ ಅಂಶಗಳು ಬಂದಂಗ ಆಯ್ತಿರಿ. ಬಟ್ 5 ಬಂದಿರಬೇಕು. 1 2 3 4 5 6 ನೆಕ್ಸ್ಟ್ 7 8 9 10 11 ಇಲ್ಲೇನು ಈ ಟೈಪ್ ಕಾಣಿಸುತ್ತಲ್ಲ, ಇದು ಒಟ್ಟು 11 ಅಂಶಗಳು. ಇಲ್ಲಿಂದ ಹಿಡಿದು ಇದು ನೆಕ್ಸ್ಟ್ ಇದು ಈ ಎಲ್ಲಾ ಅಂಶಗಳು ಅಷ್ಟು ಇವು 5ರಿಂದ ಭಾಗವಾಗುವಂತ ಗುಣಲಬ್ಧಗಳು. ಅಂದ್ರೆ n of e3 is equal to ಎಷ್ಟು ಬರುತ್ತೆ? 11. ಅವಾಗ p of e3 is equal to 11/36. ಅಂದ್ರೆ ಇದು ಕಟ್ ತಗೊಂಗಿಲ್ಲ. ಹಂಗಂದ್ರೆ 5ರಿಂದ ಭಾಗವಾಗುವ ಗುಣಲಬ್ಧಗಳು 11 ಬರ್ತವೆ. ಇದ್ರಾಗ 11/36 ಆಗುತ್ತದೆ ಸಂಭವನೀಯತೆ. ಇವಾಗ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಪೆಟ್ಟಿಗೆಯಲ್ಲಿ 144 ಲೇಖನಿಗಳಿದ್ದು ಅವುಗಳಲ್ಲಿ 20 ಲೇಖನಿಗಳು ದೋಷಪೂರಿತ ಮತ್ತು ಉಳಿದವುಗಳು ಉತ್ತಮವಾಗಿವೆ. ಒಬ್ಬ ವ್ಯಕ್ತಿ ಯಾದೃಚ್ಛಿಕವಾಗಿ ಒಂದು ಲೇಖನಿ ಕೊಂಡುಕೊಳ್ಳಬೇಕಾಗಿದೆ. ಅದು ಉತ್ತಮ ಲೇಖನಿಯೇ ಆಗಿರಬೇಕು. ಹಾಗಾದ್ರೆ ಕೊಂಡುಕೊಳ್ಳುವ ಸಂಭವನೀಯತೆ ಮತ್ತು ಕೊಂಡುಕೊಳ್ಳದಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ n of s ಎಷ್ಟಾಗುತ್ತೆ? n of s is equal to n of s is equal to ಎಷ್ಟು? 144. ಇವಾಗ ಎ ಕಂಡಿಡಿಯೋಣ. ಕೊಂಡುಕೊಳ್ಳುವ ಸಂಭವನೀಯತೆ ಅಂದ್ರೆ ತಾವು ಉತ್ತಮವಾಗಿದ್ರೆ ಮಾತ್ರ ಕೊಂಡುಕೊಂತಾನ. ಹಾಗಾದ್ರೆ ಉತ್ತಮವಾಗಿರುವಂತಹ ಲೇಖನಿಗಳು ಎಷ್ಟಿಲ್ಲಿ? 144 ಮೈನಸ್ 20 ಹಾಳಾಗಿದ್ದು. ಅವಾಗ 122 ಉತ್ತಮವಾದಂತಹ ಲೇಖನಿಗಳಾಗ್ತವು. ಅವಾಗ n of e1 is equal to 122 ಆಗುತ್ತೆ. ಅವಾಗ p of e1 is equal to 122 divided by 144. ಈ ರೀತಿ ಇದು ಕೊಂಡುಕೊಳ್ಳುವ ಸಂಭವನೀಯತೆ. ಇನ್ನು ಬಿ ಕೊಂಡುಕೊಳ್ಳದಿರುವ ಸಂಭವನೀಯತೆ ಅಂದ್ರೆ ಅರ್ಥ ಹಾಳಾಗಿದ್ರವ ಕೊಂಡುಕೊಳ್ಳುವಂಗಿಲ್ಲ. ಅವಾಗ e2 ಎಷ್ಟಿದೆ? 20 ಇದೆ ಇಲ್ಲಿ ಹಾಳಾಗಿದ್ದು. ಅಂದ್ರೆ n of e2 is equal to 20 ಆಯ್ತು. ಅವಾಗ p of e2 is equal to n of e divided by n of s ಬಳಸಬೇಕಲ್ಲ, 20 divided by 144. ಈ ರೀತಿ ನಾವು ಈ ವಾಕ್ಯ ರೂಪದ ಸಮಸ್ಯೆಗಳಲ್ಲಿ ಸಹಿತ ಸುಲಭವಾಗಿ ಸಂಭವನೀಯತೆಯನ್ನ ಕಂಡುಹಿಡಿಯಬಹುದು. ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡು ತೆಗೆಯಲಾಗಿದೆ. ತೆಗೆದ ಚೆಂಡು ಕೆಂಪು ಆಗಿರುವ, ಇನ್ನೊಂದು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. 2 ಕ್ವಶನ್ ಕೇಳಿದಾರೆ ಇಲ್ಲಿ. ಹಾಗಿದ್ರೆ ಮೊದಲಿಗೆ ನಾವು n of s ಕಂಡುಹಿಡ್ಕೋಬೇಕಲ್ಲ. n of s is equal to ಇಲ್ಲಿ n of s ಅಂದ್ರೆ ಒಟ್ಟು ಚೆಂಡುಗಳು. ಚೀಲದಲ್ಲಿ ಒಟ್ಟು ಚೆಂಡು 3 ಪ್ಲಸ್ 5, 3 ಕೆಂಪು 5 ಕಪ್ಪು ಅಂದ್ಮೇಲೆ ಟೋಟಲ್ ಎಷ್ಟಾತಿಲ್ಲ? 8 ಆಯ್ತು. n of s is equal to 8. ಈಗ ಎ ಕಂಡುಹಿಡಿಯೋಣ. ಕೆಂಪು ಆಗಿರುವ ಹಂಗಂದ್ರೆ e1 n of e1 ಕೆಂಪು ಆಗಿರ್ಬೇಕಾದ್ರೆ 8 ಚೆಂಡುಗಳಲ್ಲಿ ಕೆಂಪು ಚೆಂಡು ಎಷ್ಟದವು? 5 ಅದಾವು. 3 ಅದಾವು. ಹಾಗಾದ್ರೆ n of e1 is equal to ಎಷ್ಟಾಗುತ್ತೆ? ಅಲ್ಲಿಗೆ 3 ಆಗುತ್ತೆ. ಅವಾಗ p of e1 is equal to 3/8. ಯಾಕಂದ್ರೆ ಸೂತ್ರ ಗೊತ್ತಿದೆ. p of e is equal to n of e divided by n of s. ಏನಿದು? ಒಂದು ಬಾಕ್ಸ್ ನಲ್ಲಿ 3 ಕೆಂಪು ಚೆಂಡು 5 ಕಪ್ಪು ಚೆಂಡು ಟೋಟಲ್ 8. ಆಯ್ಕೆ ಮಾಡಿಕೊಳ್ಬೇಕಾಗಿದ್ದು ನಾವು ಕೆಂಪಾಗಿರ್ಬೇಕದು ಒಂದು ಚೆಂಡು. ಆದ್ರೆ ನಮ್ಗೆ ಅವಕಾಶ ಇರೋದು 3. ಸೊ 3 8ರಲ್ಲಿ 8ರಲ್ಲಿ, ಅಂದ್ರೆ 3/8 ಆಗುತ್ತದೆ. ಅದೇ ಟೈಪ್ ಎರಡನೇ ತಗೋಣ. ಕೆಂಪು ಅಲ್ಲದ ಅಂದ್ರೆ ನೀವು ಆಯ್ಕೆ ಮಾಡಂತ ಚೆಂಡು ಕೆಂಪು ಆಗಿರಬಾರದು.
ಹಾಗಾದ್ರೆ E2 E2 ಕೆಂಪು ಅಲ್ಲದಂದ್ರೆ ಕೆಂಪಲ್ಲ ಅಂದ್ಮೇಲೆ ಯಾವ್ದು ಇರಬೇಕಾಗ್ತದೆ? ಕಪ್ಪು ಇರಬೇಕಾಗ್ತದೆ. ಕೆಂಪು ಅಲ್ಲದೆ ಇರೋಂಥ ಅವಕಾಶಗಳಿರೋದೆಷ್ಟು? 5. ಯಾಕಂದ್ರೆ 5 ಕಪ್ಪುಗಳು ಬರ್ತವು. ಹಾಗಾದ್ರೆ P of E2 is equal to 5 ಡಿವೈಡೆಡ್ ಬೈ ಎಷ್ಟರಲ್ಲಿ? 8ರಲ್ಲಿ. ಅಂದ್ರೆ N of S 8 ಇರುತ್ತಲ್ಲ, ಅದಕ್ಕೆ ಇದರ ಅರ್ಥ ಏನು? ನೀವು ಕೆಂಪು ಅಲ್ಲದೆ ಇರುವಂತಹ ಅವಕಾಶಗಳು ಎಷ್ಟದವು? 5 ಸಲ ತೆಗಿಬಹುದು. 8ರಲ್ಲಿ? 8ರಲ್ಲಿ. ಈ ರೀತಿ ನಾವು ಸುಲಭವಾಗಿ ಸಂಭವನೀಯತೆಯನ್ನ ಕಂಡುಹಿಡಿಯಬಹುದು. ಎಲ್ಲ ಉದಾಹರಣೆಗಳಿಂದ ನಾವು ಕೊನೆಗೆ ನಾವು ತೀರ್ಮಾನಕ್ಕೆ ಬರಬೇಕಾಗಿದ್ದಿಷ್ಟೇ. ಇಲ್ಲಿ ಸಂಭವನೀಯತೆಯ ಸೂತ್ರ P of E is equal to N of E divided by N of S. ಪೂರಕ ಘಟನೆಗೆ ಸಂಬಂಧಪಟ್ಟಂತೆ P of E plus P of E bar is equal to 1. ನೆಕ್ಸ್ಟ್ ಸಂಭವನೀಯತೆ ಯಾವಾಗಲೂ P of E ಯು 0ಗಿಂತನೂ ಹೆಚ್ಚು ಅಥವಾ 0ಗೆ ಸಮ, 1ಕ್ಕಿಂತ ಕಡಿಮೆ ಅಥವಾ 1ಕ್ಕೆ ಸಮ ಬರುತ್ತೆ. ಇನ್ನು ಖಚಿತ ಘಟನೆ ಸಂಭವನೀಯತೆ ಯಾವಾಗಲೂ ಎಷ್ಟಾಗಿರ್ತದೆ? 1 ಆಗಿರ್ತತಿ. ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ ಎಷ್ಟಾಗಿರ್ತತಿ? 0 ಆಗಿರ್ತತಿ. ಇವಿಷ್ಟು ಅಂಶಗಳನ್ನು ನಾವಿಲ್ಲಿ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಾವು ಸುಲಭವಾಗಿ ಸಂಭವನೀಯತೆಯಲ್ಲಿ ಅಂಕಗಳನ್ನ ಗಳಿಸಬಹುದು. ನಮಸ್ಕಾರ.